ಎಲ್ಲರಿಗೂ ನಮಸ್ಕಾರ. ಇವತ್ತು ಪೂರಿ ಜೊತೆ ಒಂದು ಕಾಂಬಿನೇಷನ್, ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೆಟಗೇರಿ ಚಟ್ನಿ ಮಾಡಿ ತೋರ್ಸಕತ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ನೋಡಿರಿ. ಪುಟಾಣಿ ಹಾಕ್ಕೊಳಕತ್ತೀನಿ. ಹುರಿಗಡಲೆ ಅಂತ ಕರಿತೀವಿ, ಪುಟಾಣಿ ಅಂತ ನಾವು ಕರಿತೀವಿ ಉತ್ತರ ಕರ್ನಾಟಕ ಕಡೆ. ಹುರಿಗಡಲೆ ಅಂತ ಹೇಳಿ ಕೆಲವೊಬ್ಬರು ಕರೀತಾರೆ. ಹೀಗಾಗಿ ಹುರಿಗಡಲೆಯನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿನಿ. ಸಣ್ಣಗೆ ಪುಡಿ ಮಾಡಿಕೊಂಡು ಇದನ್ನು ಜರಡಿ ಹಿಡ್ಕೋಬೇಕು. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. 10 ನಿಮಿಷದಾಗ ತಯಾರಿ ಮಾಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ಚಟ್ನಿ. ಪುರಿ ಜೊತೆ ಆಲೂಗಡ್ಡೆ, ಬಟಾಣಿ, ಸಾಗು ಮತ್ತು ಈ ಚಟ್ನಿ ಇದ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರ್ತೈತಿ. ಈಗ ನಾನು ಜರಡಿ ಹಿಡ್ಕೊಂಡು ಯಾವ ಥರ ಒಗ್ಗರಣೆ ಹಾಕ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಯಾವ ಥರ ಮಾಡೀನಿ ಅದೇ ಥರ ಮಾಡಿಕೊಡ್ರಿ. ಸೂಪರಾಗಿರ್ತೈತಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನೋಡಿರಿ, ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡೀನಿ. ಅದಕ್ಕೆ ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನ ಹಾಕ್ಕೊಳ್ರಿ. ಎಣ್ಣೆ ಕಾಯ್ದ ಮೇಲೆ ಸಾಸಿವೆನ ಹಾಕ್ಕೊಳ್ಳೋಣಂತ. ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡೇನೆ. ಅಂದರೆ ಈರುಳ್ಳಿನ ಇದಕ್ಕೆ ದೊಡ್ಡಕ್ಕಾಗಿ ಕಟ್ ಮಾಡ್ಕೋಬಾರ್ದು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಸಣ್ಣದಾಗಿರಬೇಕು ಈರುಳ್ಳಿ. ಮತ್ತು ಮೆಣಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಖಾರ ಇರೋಂಥ ಮೆಣಸಿನ್ಕಾಯಿ ತೊಗೊಳ್ರಿ. ಖಾರ ಇದ್ರನ್ನ ಟೇಸ್ಟು ಚೆನ್ನಾಗಿರ್ತೈತಿ. ಹೀಗಾಗಿ ಸಪ್ಪೇದು ಬೇಡ. ಈಗ ನಾನು ಸಾಸಿವೆನ ಹಾಕ್ಕೊಂಡೀನಿ. 1/4 ಟೀ ಚಮಚ ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ. ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಳ್ಳೋಣಂತ. ಕರಿಬೇವು ನೋಡಿರಿ, ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಡಿರಬೇಕು ಸಣ್ಣಗೆ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಒಂದು 2 ಎಸಳು ಕರಿಬೇವು ಸಣ್ಣಗೆ ಕಟ್ ಮಾಡಿದ್ದು ಮತ್ತು ಈರುಳ್ಳಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಹಸಿ ಮೆಣಸಿನ್ಕಾಯಿ ಭಾಳ ಖಾರದವು. ಒಂದು 3-4 ಮೆಣಸಿನ್ಕಾಯಿ ತೊಗೊಂಡೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣದ ಪೌಡ್ರ್ ಹಾಕ್ಕೋಬೇಕು. ಅರ್ಶಿಣದ ಪೌಡ್ರು ಹಾಕಲೇಬೇಕು. ಅರ್ಶಿಣದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಬಿದ್ದರೆ ಲಾಸ್ಟಲ್ಲಿ ನೀವು ಮತ್ತೆ ಸೇರಿಸ್ಕೋಬೋದು. ಚಲೋತ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ಕೋಬೇಕು. ಇದನ್ನ ಇಷ್ಟ ಆದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತ. ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಇದಕ್ಕೆ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ತೀನಿ ಲಾಸ್ಟಲ್ಲಿ. ಸಕ್ಕರೆ ಹಾಕ್ಕೊಂಡು ಈ ಥರ ಕೈ ಆಡಿಸ್ಕೋಬೇಕು. ಆರಕ್ಕೆ ಬಿಡಬೇಕು. ಇದನ್ನ ಸ್ವಲ್ಪ ಒಂದು 5-10 ನಿಮಿಷ ಆರಲಿ. ಇದು ಆರೈತೆ ನೋಡ್ರಿ. ಈಗ ಈ ಟೈಮ್ನಾಗ ನಿಂಬೆ ರಸನ ಹಾಕ್ಕೊಳ್ಳೋಣಂತ. ಒಂದು ನಿಂಬೆ ಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊತೀನಿ. ಇದು ಕಂಪಲ್ಸರಿ ಹಾಕಲೇಬೇಕು. ನಾನು ಏನೇನು ತೋರಿಸಿನಲ್ಲ ಕಂಪಲ್ಸರಿ ಹಾಕಲೇಬೇಕು. ಅಂದಾಗನ ಅದು ಚಟ್ನಿ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು. ಯಾವುದು ಸ್ಕಿಪ್ ಮಾಡಬೇಡ್ರಿ. ಬೀಜ ಎಲ್ಲ ತಕ್ಕೊಂಡು ಈಗ ನಾನು ರಸನ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ನಿಂಬೆ ರಸ ನೋಡಿರಿ. ಮಿಕ್ಸ್ ಮಾಡಿಕೊಂಡು ಈಗ ನಾನು ಪುಟಾಣಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡಿದ್ನೆಲ್ಲ ಆ ಪುಡಿನ ಇದು ಒಗ್ಗರಣೆಗಾರ ಹಾಕ್ಕೊಳ್ರಿ. ಇಲ್ಲಾಂದ್ರೆ ಆ ಪುಡಿಗನ ನೀವು ಒಗ್ಗರಣೆ ಹಾಕ್ಕೊಂಡು ಯಾವ ಥರ ಆದರೂ ನೀವು ಮಾಡ್ಕೋಬೋದು. ಈಗ ಒಗ್ಗರಣೆದು ಪ್ಯಾನ್ ಐತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣಂತ. ಇದು ಗಟ್ಟಿ ಇರಬಾರ್ದು ಚಟ್ನಿ, ಸ್ವಲ್ಪ ನೀರಾಗಿನೇ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ. ನೀರನ್ನ ನೋಡಿರಿ ಈಗ ಹಾಕ್ಕೊಳಕತ್ತೀನಿ. ಒಗ್ಗರಣೆಯೊಳಗೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣಂತ. ಭಾಳ ಸಿಂಪಲ್ಲಾಗಿ ನೋಡ್ಬೋದು ನೀವು. ಒಂದು 5-10 ನಿಮಿಷದಾಗ ನಾವು ಮಾಡ್ಕೊಂಡ್ಬಿಡ್ಬೋದು. ನೀರನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಳೋಣಂತ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ಬೆಟಗೇರಿ ಚಟ್ನಿ ಅಂತಲೇ ಹೇಳ್ಬೋದು. ಪೂರಿ ಜೊತೆ ಸಖತ್ತಾಗಿರ್ತೈತಿ. ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ.
ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಕಡಿಮೆ ಇತ್ತಂದ್ರೆ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಗಟ್ಟಿ ಅನ್ನಿಸ್ತು, ಹೀಗಾಗಿ ಅತಿ ಗಟ್ಟಿ ಇರಬಾರ್ದಿದು. ಈಗ ಕರೆಕ್ಟಾಗೈತೆ ನೋಡಿರಿ, ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹೀಗಾಗಿ ನೀರನ್ನ ಆ್ಯಡ್ ಮಾಡ್ಕೊಂಡಿನಿ. ಇದೇ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಪೂರಿ ಜೊತೆ ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.